ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ವರಮಹಾಲಕ್ಷ್ಮಿಗೆ ಸೀರೆ ಹೇಗೆ ಉಡ್ಸೋದು ಅಂತ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ವರಮಹಾಲಕ್ಷ್ಮಿನ ನೀವು ಮೊದಲೇ ವಾರ ಕುಣ್ಸೋಕ್ಕಾಗಲಿಲ್ಲ ಅಂದರೆ ನೀವು 2ನೇ ವಾರ ಇಲ್ಲ 3ನೇ ವಾರ ಕೂಡ ಕುಣಿಸ್ಬೋದು. ಅದಕ್ಕೆ ಇವಾಗ ನಾನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನೆಲದ ಮೇಲೆ ಇವಾಗ ಚಾಪೆ ಹಾಸಿದ್ದೀವಿ. ಸೊ ಅದ್ರ ಮೇಲೆ ನಾವು ಸ್ಯಾರಿ ಹಾಕಿ ಇವಾಗ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀವಿ. ನೋಡ್ಬೋದು ಹೇಗೆ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ. ನೀವು ಪ್ಲೀಟ್ಸ್ ಮಾಡೋಕ್ಕೆ ಒಬ್ಬರೇ ಕೂಡ ಮಾಡ್ಬೋದು, ಇಲ್ಲಾಂದರೆ ಯಾರ್ದಾರ ಸಹಾಯ ತೊಗೊಂಡು ಕೂಡ ಮಾಡ್ಬೋದು. ಸೊ ಈ ರೀತಿ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಪ್ಲೀಟ್ಸ್ ಮಾಡ್ತಾ ಮಾಡ್ತಾ ಒಂದೊಂದು ಕಡೆನೇ ನೀವು ಕ್ಲಿಪ್ ಹಾಕೊಂಡು ಬಂದ್ಬಿಟ್ರೆ ಈಸಿ ಆಗುತ್ತೆ. ನೋಡ್ಬೋದು ನಾವು ಯಾವ ರೀತಿ ಕ್ಲಿಪ್ ಹಾಕಿದ್ದೀವಿ ಅಂತ. ಸೊ ಕ್ಲಿಪ್ ಹಾಕೊಂಡ್ಮೇಲೆ ಮತ್ತೆ ಕಂಟಿನ್ಯೂ ಮಾಡಿ ಪ್ಲೀಟ್ಸ್ ಮಾಡ್ಕೊಳ್ಳೋದನ್ನ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ನೀವು ದೇವ್ರಿಗೆ ಸೀರೆ ಉಡ್ಸ್ಬೋದು. ನೆಕ್ಸ್ಟ್ ಇವಾಗ ನಾವು ಸೆರಗಿಗೆ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದು ಕೂಡ ಅದೇ ರೀತಿನೇ, ನೀವು ಆಗ್ಲೇ ಯಾವ ತರ ನೀವು ಪ್ಲೀಟ್ಸ್ ಮಾಡ್ಕೊಂಡಿದ್ರೋ ಅದೇ ರೀತಿಲೇ ನೀವು ಪ್ಲೀಟ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲೂ ಕೂಡ ಒಂದೊಂದ್ ಕಡೆನೆ ನೀವು ಕ್ಲಿಪ್ ಹಾಕೊಳ್ಳಿ. ಸೊ ಈ ತರ ಕ್ಲಿಪ್ ಹಾಕೊಳ್ಳೋದ್ರಿಂದ ಪ್ಲೀಟ್ಸ್ ಎಲ್ಲ ನೀಟಾಗಿರುತ್ತೆ ಅಂತ. ಸೊ ಈಗ ಸ್ಯಾರಿಗೆ ಪ್ಲೀಟ್ಸ್ ಮಾಡ್ಕೊಂಡಿದ್ದಾಯ್ತು. ಸೊ ಈಗ ದೇವ್ರಿಗೆ ನಾವು ಸೀರೆ ಉಡ್ಸೋಕೆ ಮುಂಚೆ ಒಂದು ಮಣೆ ಮೇಲೆ ರಂಗೋಲೆನ ಹಾಕೊಂಡಿದೀವಿ. ಸೊ ಇವಾಗ ಅದ್ರ ಮೇಲೆ ಒಂದು ಸ್ಟೀಲ್ ಬಾಕ್ಸ್ ಇಟ್ಟಿದೀವಿ, ಅದ್ರೊಳಗೆ ನಾವು ಅಕ್ಕಿ ಹಾಕೊಂಡಿದೀವಿ. ಸೊ ಇವಾಗ ನೋಡ್ಬೋದು ನಾವು ಆಗ್ಲೇ ಏನ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವೋ ಸ್ಯಾರಿನ, ಅದನ್ನ ಇವಾಗ ನಾವು ಉಡಿಸ್ತಾ ಇದೀವಿ. ಸೊ ನೋಡ್ಬೋದು ಇವಾಗ ಒಂದೊಂದಾಗಿ ಕ್ಲಿಪ್ ಎಲ್ಲ ತೆಗೆದ್ಬಿಟ್ಟು ನಾವು ಸ್ಯಾರಿನ ಹಾಕೊಳ್ತಾ ಇದ್ದೀವಿ. ಸೊ ಈ ರೀತಿ ಸೀರೆ ಉಡ್ಸೋದಂತೂ ತುಂಬಾನೇ ಈಸಿ ಇರುತ್ತೆ, ಆದರೆ ನೀವು ಯಾರ್ದಾರ ಹೆಲ್ಪ್ ತಗೋಬೇಕಾಗತ್ತೆ, ಒಬ್ರ ಕೈಯಿಂದಾನೇ ಆಗೋದು ಕಷ್ಟ. ಸೊ ಈಗ ನೀಟಾಗಿ ಸಮವಾಗಿ ಪ್ಲೀಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೋಡ್ಬೋದು ಈ ರೀತಿ ಮಾಡ್ಕೊಳ್ಳಿ. ಸೊ ಇವಾಗ ಒಂದು ಬಿನ್ಗೆಯಲ್ಲಿ ನೀರು ಹಾಕೊಂಡು ಆ ಸೀರೆ ಮೇಲೆ ಇಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಆ ಬಿನ್ಗೆಗೆ ಕೋಲ್ ಕಟ್ಕೊಳ್ತಾ ಇದ್ದೀವಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸೆರಗು ಹಾಕೊಳ್ಳೋಕ್ಕೆ ತುಂಬ ಈಸಿ ಆಗತ್ತೆ ಅಂತ. ಸೊ ಕೋಲೆಲ್ಲ ಕಟ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಸೀರೆ ಸೆರಗು ಹಾಕೊಳ್ತಾ ಇದ್ದೀವಿ. ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ಸೆರಗು ಹಾಕೋಬೋದು. ಮುಂದೆ ಸೆರಗ, ಇಲ್ಲಾಂದರೆ ನಾರ್ಮಲ್ ಆಗಿ ನಾವು ಹೆಂಗೆ ಉಡ್ಕೊಳ್ತೀವೋ ಆ ರೀತಿ ಬೇಕಾ ನೀವು ನೋಡಿಕೊಂಡು ಹಾಕೋಬೋದು. ಸೊ ಸೀರೆ ಸೆರಗು ಹಾಕಬೇಕಾದ್ರೆ ಒಂದೊಂದು ಕ್ಲಿಪ್ಪೇ ತೆಗೆದ್ಬಿಡಿ. ಸೊ ಈಗ ಬ್ಲೌಸ್ ಪೀಸ್ಗೆ 2 ಪೇಪರ್ ಇಟ್ಟು ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀವಿ. ನೋಡ್ಬೋದು ನಾವು ಯಾವ ರೀತಿ ಫೋಲ್ಡ್ ಮಾಡ್ತಾ ಇದ್ದೀವಿ ಅಂತ. ಸೊ ಫೋಲ್ಡ್ ಮಾಡ್ಕೊಂಡ್ಮೇಲೆ 2 ಸೈಡು ಪಿನ್ ಹಾಕೊಂಡ್ಬಿಡಿ. ಸೊ ಈಗ ಫೋಲ್ಡ್ ಆಗಿರೋ ಬ್ಲೌಸ್ ಪೀಸ್ನ ಈ ರೀತಿ ಹಾಕೊಳ್ಳಿ. ನಿಮ್ಗೆ ಏನಾದರೂ ಫೋಲ್ಡ್ ಆಗಿರೋ ಬ್ಲೌಸ್ ಪೀಸ್ ಏನಾರ ಜಾರ್ತಾ ಇದೆ ಅನ್ಸಿದ್ರೆ ನೀವು ಬೇಕಾದ್ರೆ ಸೇಫ್ಟಿ ಪಿನ್ ಕೂಡ ಹಾಕೋಬಹುದು. ಸೊ ಇಲ್ಲಿ ನಾವು ಕೂಡ ಸೇಫ್ಟಿ ಪಿನ್ ಹಾಕೊಳ್ತಾ ಇದ್ದೀವಿ.
ಸೊ ಈಗ ಸೆರಗು ನೆರಿಗೆ ಎಲ್ಲ ನಾವು ನೀಟಾಗಿ ಹಾಕೊಳ್ತಾ ಇದ್ದೀವಿ. ಸೊ ನೆಕ್ಸ್ಟ್ ನಾವು ಸೀರೆ ಎಲ್ಲ ಉಡ್ಸಾದ್ಮೇಲೆ ಆ ಬಿನ್ಗೆಗೆ ತೆಂಗಿನಕಾಯಿ ಇಟ್ಟು ಮುಖವಾಡನ ಹಾಕೊಳ್ತಾ ಇದ್ದೀವಿ. ಸೊ ಲಕ್ಷ್ಮಿ ಮುಖವಾಡ ಎಲ್ಲ ಹಾಕೊಂಡ್ಮೇಲೆ ನಾವು ಎಲ್ಲ ಜ್ಯುವೆಲ್ರೀಸ್ಗಳು ಇವಾಗ ಹಾಕೊಳ್ತಾ ಇದ್ದೀವಿ. ಸೊ ಅಲಂಕಾರ ಎಲ್ಲ ಮಾಡಾದ್ಮೇಲೆ ದೇವಿ ಈ ರೀತಿ ಕಾಣ್ತಾ ಇತ್ತು. ಸೊ ಹೇಗಿತ್ತು ಇವತ್ತಿನ ವ್ಲಾಗ್? ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.